ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ರೇಖಾ ಕರಾಳ ದಂಧೆ. 2017ರಲ್ಲಿ ಜಡ್ಜ್ ಹೆಸರಲ್ಲೇ 1 ಕೋಟಿ ಪೀಕಿದ್ಲಂತೆ ಈ ವಂಚಕಿ. ಇನ್ನು ಪಾಸ್ಪೋರ್ಟ್ ವಿಚಾರಕ್ಕೂ ಕೂಡ ಭೇಟಿ ವೇಳೆ ಮಹಿಳೆಗೆ ವಂಚನೆಯನ್ನ ಎಸಗಿದ್ದಾಳೆ ಈ ರೇಖಾ. ನಾನು ಅಡ್ವೊಕೇಟ್, ಮನೆ ಕೊಡಿಸ್ತೀನಿ ಅಂತ ಹೇಳಿ ದೋಖಾ ಮಾಡಿದ್ದಾಳೆ. ಇನ್ನು ಗಂಡನ ಹೆಸರಲ್ಲಿ ಬ್ಯಾಂಕ್ನಲ್ಲಿ ಸಾಲ ಇದೆ ಅಂತ ಹೇಳಿ ಮೋಸ ಮಾಡಿದ್ದಾಳೆ. ಅವರಿಗೆ ಫೀಸ್ ಕೊಡಬೇಕು, 1 ಕೋಟಿಯನ್ನ ಕೊಡಿ ಅಂತ ಹೇಳಿ ಪಡ್ಕೊಂಡಿದ್ದಾಳೆ. ಮನೆ ಕೊಡಿಸದೆ ದೋಖಾ ಎಸಗಿರುವಂತಹ ವಂಚಕಿ ರೇಖಾ ಹಣ ವಾಪಸ್ ಕೇಳಿದಾಗ 2 ಚೆಕ್ಗಳು ಕೊಟ್ಟಿದ್ದಾಳೆ, ಅದು ಕೂಡ ಬೌನ್ಸ್ ಆಗಿದೆ. ಈ ಬಗ್ಗೆ 2017ರಲ್ಲೇ ಕೆಆರ್ ಪುರಂ ಠಾಣೆಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಕೆಆರ್ ಪುರಂನ ನೂತನ್ ಎಂಟರ್ಪ್ರೈಸಸ್ ರೇಖಾ ವಂಚನೆ ಅಡ್ಡ ಆಗಿತ್ತು. ಸಾಲ ಕೊಡಿಸೋದು, ಮನೆ ಕೊಡಿಸೋದನ್ನ ಮಾಡ್ತಾ ಇದ್ಲು ಈ ರೇಖಾ. ಪಾಸ್ಪೋರ್ಟ್ ಮಾಡಿಸುವ ಕೆಲಸ ಕೂಡ ಮಾಡ್ತಾ ಇದ್ಲು ಈಕೆ. ತನ್ನ ಬಳಿ ಬಂದವರನ್ನ ವಂಚನೆಯ ಜಾಲಕ್ಕೆ ಬೀಳಿಸ್ಕೊಳ್ತಾ ಇದ್ಲು. ಸುಳ್ಳು ಹೇಳಿ ಜನರನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿಯ ವಂಚನೆಯನ್ನ ಮಾಡ್ತಾ ಇದ್ಲು ಈಕೆ. ಆಕೆಯ ಅಡ್ಡವೇ ಕೆಆರ್ ಪುರಂನ ನೂತನ್ ಎಂಟರ್ಪ್ರೈಸಸ್. ಈಕೆ ಸಾಲ ಕೊಡಿಸೋದು, ಮನೆ ಕೊಡಿಸೋದನ್ನ ಮಾಡ್ತಾ ಇದ್ಲು. ಪಾಸ್ಪೋರ್ಟ್ ಕೂಡ ಮಾಡಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ಲು ಈ ವಂಚಕಿ ರೇಖಾ. ತನ್ನ ಬಳಿ ಬಂದವರನ್ನ ವಂಚನೆಯ ಜಾಲಕ್ಕೆ ಬೀಳಿಸ್ಕೊಳ್ತಾ ಇದ್ಲು. ಸುಳ್ಳು ಹೇಳಿ ಜನರನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿಯಷ್ಟು ವಂಚನೆಯನ್ನ ಮಾಡಿದ್ದಾಳೆ. ಹೆಚ್ಚೆಚ್ಚು ಹಣ ಬಂದ ಬಳಿಕ ನೂತನ್ ಎಂಟರ್ಪ್ರೈಸಸ್ ಕ್ಲೋಸ್ ಮಾಡಿದ್ದಾಳೆ. ಸಾಲ ಕೊಡಿಸೋ ನೆಪದಲ್ಲಿ ವಂಚಕಿ ರೇಖಾಳಿಂದ ಇದು ದೋಖಾ ಆಗಿದೆ. ಈ ಬಗ್ಗೆ ವಂಚನೆಗೊಳಗಾದವರು ದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ರೇಖಾ ವಂಚನೆ ಕೇಸ್ಗಳು ಬಗೆದಷ್ಟು ಬಯಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಏನೆಲ್ಲ ಪ್ರಕರಣಗಳು ದಾಖಲಾಗಿದೆ, ಈಕೆಯ ವಿರುದ್ಧ ಏನೆಲ್ಲ ಕೇಸ್ಗಳು ದಾಖಲಾಗಿದೆ ಪ್ರದೀಪ್? ಮಧು, ರೇಖಾ ವಂಚನೆ ಪ್ರಕರಣದಲ್ಲಿ ಸದ್ಯಕ್ಕೀಗ ರೇಖಾ ಮತ್ತು ಆಕೆಯ ಪತಿ ಮತ್ತು ಮತ್ತೊಬ್ಬ ಆರೋಪಿ ಚೇತನನ್ನ ಸಿಸಿಬಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರೆಸೆಂಟ್ ಅಲ್ಲಿ ಅವಳು ಈ ರೀತಿಯಾಗಿ ಕಾಲ್ಟೌನ್ ಹೆಸರಲ್ಲಿ ವಂಚನೆ ಮಾಡಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ರೆ, ಈ ಹಿಂದೆ ಅಂದ್ರೆ 2017ರಿಂದಲೂ ಸಹ ಆಕೆ ವಂಚನೆಯನ್ನ ಮಾಡ್ತಾ ಬಂದಿರುವಂತದ್ದು. 2017ರಲ್ಲೇ ಆಕೆ ಮಹಿಳೆಯೊಬ್ಬರಿಗೆ ನಿಮಗೆ ಮನೆ ಕೊಡಿಸ್ತೀನಿ ಅಂತ ಹೇಳಿ ಸುಳ್ಳುಗಳನ್ನ ಹೇಳಿ ಆಕೆಯಿಂದ 1 ಕೋಟಿ ರೂಪಾಯಿಯಷ್ಟು ಹಣವನ್ನ ಪಡ್ಕೊಂಡು ಆಕೆಗೆ ವಂಚನೆಯನ್ನ ಮಾಡಿರುವಂತದ್ದು. ಅದು ಕೂಡ ಅಧಿಕಾರಿಗಳ ಹೆಸರಲ್ಲಿ ಆಕೆ ನನಗೆ ಪರಿಚಯ ಇದ್ದಾರೆ, ಅವ್ರು ನಮ್ಮ ಸಂಬಂಧಿಕರಾಗಿದ್ದಾರೆ ಅಂತ ಹೇಳಿ ಸುಳ್ಳನ್ನ ಹೇಳಿ 1 ಕೋಟಿ ರೂಪಾಯಿಯಷ್ಟು ವಂಚನೆ ಮಾಡಿ ಕೊನೆಗೆ ಹಣವನ್ನ ವಾಪಸ್ ನೀಡಕ್ಕಾಗದೆ ಚೆಕ್ಗಳನ್ನ ನೀಡಿ ಅದು ಕೂಡ ಬೌನ್ಸ್ ಆಗಿ ಈ ಸಂಬಂಧ ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇದಾದ ನಂತರ ಆಕೆ ನೂತನ್ ಎಂಟರ್ಪ್ರೈಸ್ ಅಂತ ಒಂದು ಅಂಗಡಿಯನ್ನ ಇಟ್ಕೊಂಡಿರ್ತಾಳೆ. ಅಲ್ಲಿ ಪಾಸ್ಪೋರ್ಟ್ ಮಾಡಿಸೋಕೆ ಹೆಲ್ಪ್ ಮಾಡ್ತೀನಿ, ಮತ್ತೆ ಮನೆ ಕೊಡ್ಸೋಕೆ, ಸಾಲ ಕೊಡ್ಸೋಕೆ, ಈ ರೀತಿಯಾಗಿ ಮಧ್ಯವರ್ತಿಯ ರೀತಿ ಕೆಲಸವನ್ನ ಮಾಡ್ತಾ ಅಲ್ಲಿನ ಸ್ಥಳೀಯ ಜನರ ಮುಖಾಂತರ ಇನ್ನೊಂದಷ್ಟು ಜನರ ಪರಿಚಯ ಮಾಡಿಕೊಂಡು ಈ ಕಾಲ್ಸ್ಟೌನ್ ಕಥೆಗಳನ್ನ ಹೇಳ್ತಾ ಇದ್ರು. ಮನೆ ಕೊಡಿಸ್ತೀನಿ ಅನ್ನೋ ಒಂದು ಕಥೆಗಳನ್ನ ಹೇಳಿ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ವಂಚನೆ ಮಾಡಿರೋದು ಪ್ರಕರಣಗಳು ಸಹ ಈಗ ಸಾಕಷ್ಟು ಬಯಲಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಹಿಂದೆ ಈ ರೀತಿ ಆದ್ರೆ ಪ್ರೆಸೆಂಟ್ ಅಲ್ಲಿ ಅವಳು ಬಂಧಿತಳಾಗಿರೋದು. ಇನ್ನೂ ಸಹ ಸಿಸಿಬಿ ಪೊಲೀಸ್ ಠಾಣೆಗೆ ದೂರ ನೀಡಲು ಸಾಕಷ್ಟು ಜನರು ಸಹ ಬರ್ತಾ ಇರುವಂತದ್ದು ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಈಕೆ ವಿರುದ್ಧ ಈಗ ಪೊಲೀಸರು ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ರಿಯಲ್ ಎಸ್ಟೇಟ್ ಉದ್ಯಮಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನರು ದೂರನ್ನ ಕೊಡ್ತಾ ಇದ್ದಾರೆ ಮತ್ತು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಸಹ ಪೊಲೀಸರು ಸ್ಟೇಟ್ಮೆಂಟ್ ರೀತಿಯನ್ನ ಪಡ್ಕೊಂಡು ಆಕೆ ವಿರುದ್ಧದ ಪ್ರಕರಣಗಳನ್ನ ಮತ್ತಷ್ಟು ಹೆಚ್ಚಳ ಮಾಡ್ಕೋತಾ ಇದ್ದಾರೆ. ಒಟ್ಟಾರೆ ಈಕೆ ಸುಮಾರು 100 ಕೋಟಿಯಷ್ಟು ಅಂದಾಜು 100 ಕೋಟಿಯಷ್ಟು ಮೋಸವನ್ನ ಮಾಡಿದ್ದಾಳೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದ್ದು, ಈ ಬಗ್ಗೆ ಸಂಪೂರ್ಣವಾಗಿ ಇನ್ನಷ್ಟೇ ತನಿಖೆ ಆಗ್ಬೇಕಾಗಿರುವಂತದ್ದು. ಮಧು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಂಚಕಿ ರೇಖಾ